ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಮಿತಾ ಸಂದೀಪ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇದು ದೀಪಾವಳಿ ಹಬ್ಬ. ಎಲ್ಲರಿಗೂ ಬೆಳಕಿನ ಹಬ್ಬ ದೀಪಾವಳಿ ಹಬ್ಬದ ಶುಭಾಶಯಗಳು. ಎಲ್ಲರ ಜೀವನದಲ್ಲೂ ಕತ್ತಲು ಹೋಗಿ ಸದಾ ಬೆಳಕು ತುಂಬಿರಲಿ ಅಂತ ನಾನು ಆ ದೇವ್ರನಲ್ಲಿ ಪ್ರಾರ್ಥಿಸ್ತೀನಿ. ಹಬ್ಬ ಇದ್ದಿದ್ದರಿಂದ ನಾನು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ ದೇವ್ರ ಸಾಮಾನು ಏನಿದೆ ಎಲ್ಲ ಬೆಳಗಿ ಪೂಜೆ ಮಾಡ್ತಾ ಇದ್ದೀನಿ. ಹಾಗೆ ನಾವು ಆಯುಧ ಪೂಜೆ ಮಾಡಿರಲಿಲ್ಲ, ಅದರಿಂದ ಮಕ್ಕಳು ಸೈಕಲೆಲ್ಲ ನಾನು ಈ ದೀಪಾವಳಿ ಹಬ್ಬದಲ್ಲೇ ಪೂಜೆ ಮಾಡ್ತಾ ಇದ್ದೀನಿ. ಹಾಗೆ ನಾವು ದಿನನಿತ್ಯ ಮನೇಲಿ ಬಳಸೋ ಫ್ರಿಜ್ಜು, ಮಿಕ್ಸಿ, ಸ್ಟವ್ ಎಲ್ಲ, ಲ್ಯಾಪ್ಟಾಪ್, ಫ್ಯಾನ್ ಎಲ್ಲ ಪೂಜೆ ಮಾಡಿದಾಯಿತು. ಮನೇಲಿ ಕಂಪ್ಲೀಟಾಗಿ ಪೂಜೆ ಎಲ್ಲ ಮುಗೀತು. ಈಗ ನಾವು ಕಾರು, ಬೈಕಿಗೆಲ್ಲ ಪೂಜೆ ಮಾಡಬೇಕಾಗಿತ್ತು. ಆ್ಯಕ್ಚುಲಿ ಕಾರ್ಗೆ, ಬೈಕಿಗೆಲ್ಲ ಕುಂಕುಮ ಇಟ್ಬಿಟ್ಟು ಬಂದಿದ್ವಿ. ಪೂಜೆ ಮಾಡೋದಕ್ಕೆ ಎಲ್ಲ ಸಾಮಾನು ತೊಗೊಂಡು ಹೋಗೋಷ್ಟೊತ್ತೆ ಮಳೆನೇ ಬಂದುಬಿಡ್ತು. ಅದರಿಂದ ಇಟ್ಟಿದ್ದೆಲ್ಲ ಕುಂಕುಮ ಹೋಗೇ ಬಿಟ್ಟಿದೆ. ಪೂಜೆ ಮಾಡುವಾಗ ಮಳೆ ಬಂದರೆ ಒಳ್ಳೆಯದೇ ಅಲ್ವಾ, ಒಂಥರ ಶುಭ ಶಕುನ ಅಂತ ಹೇಳ್ತಾರೆ. ಆ್ಯಂಡ್ ಮಕ್ಕಳೆಲ್ಲ ಯಾರೂ ಇರಲಿಲ್ಲ, ಇಬ್ಬರೂ ನಮ್ಮ ಅಮ್ಮನ ಮನೆಗೆ ಹೋಗಿದ್ರು, ರಜಾ ಇತ್ತು ಅಂತ. ಸೊ ನಾವಿಬ್ಬರೇ ಈ ಸಲನೂ ದೀಪಾವಳಿ ಹಬ್ಬ ಮಾಡಿದ್ವಿ. ವಿಡಿಯೋನ ಸ್ಕಿಪ್ ಮಾಡ್ತೀರಾ ಕಂಪ್ಲೀಟಾಗಿ ನೋಡಿ. ಹಾಗೆ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೀರಾ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತೀನಿ. ಸೊ ಈಗ ನಾನು ಪೂಜೆ ಮಾಡಿದೆಲ್ಲ ಮುಗೀತು. ಈಗ ನನ್ನ ಹಸ್ಬೆಂಡ್ ಕೂಡ ಪೂಜೆ ಮಾಡ್ತಾ ಇದ್ದಾರೆ. ಫೈನಲಿ ಪೂಜೆ ಎಲ್ಲ ಮುಗೀತು. ಹಾಗೆ ಒಂದು ರೌಂಡ್ ಎಲ್ಲ ಹೋಗ್ಬಿಟ್ಟು ಬಂದ್ವಿ. ಈ ವ್ಲಾಗ್ ನಿಮಗೂ ಕೂಡ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಹಾಗೆ ಮನೇಲಿ ದೀಪದಿಂದ ಹಾಗೆ ಹೂವಿನಿಂದ ಸ್ವಲ್ಪ ಡೆಕೋರೇಷನ್ ಕೂಡ ಮಾಡಿದ್ದೆ. ವಿಡಿಯೋ ಕೊನೆ ತನಕ ನೋಡಿ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಮತ್ತೊಮ್ಮೆ ದೀಪಾವಳಿ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು ಆಲ್.